ನಮ್ಮಲ್ಲಿ ಹಳ್ಳಿಗಳದೊಳಗೆ ಅವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ ನಾವು. ಕಟ್ಟಿ ಕಂಪ್ನಿ ಅಂದ್ರೆ ಮನಿ ಅನ್ನ ತಿಂದು ಬರೀ ಮಂದಿದೆ ಮಾತಾಡೋದು. ಅವಕ್ಕೆ ಚಲೋದು ಗೊತ್ತಿರಲ್ಲ, ಕೆಟ್ಟದ್ದು ಗೊತ್ತಿರಲ್ಲ. ಏನ್ರಿ ಕಟ್ಟಿ ಕೂತಿರ್ತಾವ. ಯಾಕೋ ಮಲ್ಲಣ್ಣ ಎಲ್ಲಿಗೆ ನಡೆದಿ? ಪುರಾಣ ಚರ್ಕಾಕ ಲಕ್ಷ್ಮಿ ಗುಡಿ ಕಡೆ ಹೊಂಟೀನಿ. ಅಬಾ ಏನು ಪುರಾಣ ಕೇಳಿ ಬಸವಣ್ಣೆ ಆಗಂಗೆ ಕಾಣ್ತಾನ ಮಗ. ಬಾ ಇಲ್ಲೇ ಬಾ. ಹಂಗೆ ಒಂದು ಬೀಡಿ ಕೊಟ್ಟು ಏನ್ರಿ ಬೀಡಿ ಸೇದ್ಕೋತ ಊರು ಸಾಬರಿ ಮಾತಾಡೋದು. ಮನೆ ಹೆಣ್ಮಕ್ಳದಾಗ್ರ ಇಲ್ಲಂತೀರೇನು? ಯಾಕೆ ನೀಲ್ಲ ಎಲ್ಲಿಗೆ ನಡೆದಿ? ಅಯ್ಯಕ್ಕ ಲಕ್ಷ್ಮಿ ಗುಡಿಯ ಪ್ರವಚನ ಅಯ್ಯಕ್ಕೆ ಏನು ಕೇಳಿ ಅಕ್ಕ ಮಾದೇವಿನೇ ಆಗಂಗೆ ಕಾಣ್ತಾ. ಬಾ ಇಲ್ಲೇ ಏನ್ರಿ. ಈ ಮಂದಿ ಅಪ್ಪಿ ತಪ್ಪಿ ನಾ ಹೇಳಕತ್ತೀನಲ್ಲ, ನೀವು ಯಾರು ಜೋಡಿಯಾರ ಸ್ವಲ್ಪ ಅಂದ್ರೆ ಹೆಚ್ಚಿಗೆ ಮಾತಾಡಿದ್ರೆ ತಿಳ್ಕೊಂಡ್ರೆ ಸಂಬಂಧ ಕಟ್ತಾರ ಏನ್ರಿ. ತಾಯಿ ಮಕ್ಕಳಿಗೆಂದ ಸಂಬಂಧ ಕಟ್ತಕ್ಕಂಥ ಪಾಪಿಗಳದಾರ ಏನ್ರಿ. ಅಕ್ಕ ತಮ್ಮಗೆಂದು ಸಂಬಂಧ ಕಟ್ತಕ್ಕಂಥ ಪಾಪಿಗಳದಾರ ಏನ್ರಿ. ಅಣ್ಣ ತಂಗಿಗೆಂದು ಸಂಬಂಧ ಕಟ್ತಕ್ಕಂಥ ಪಾಪಿಗಳದಾರ. ಈಗ ನಾವು ಗಾಡಿ ಮ್ಯಾಗಿಂದ ಹೋಗಿರ್ತೀವಿ ಏನ್ರಿ. ನೀವು ಹೋಗಿರ್ತಿರಲ್ಲ, ಅವ್ರು ಗಾಡಿ ಮ್ಯಾಗ ಹೊಂಟವ್ರಂದ ಅಣ್ಣ ತಂಗಿನೇ ಇರ್ತಾರೆ. ಕಲ್ಪನೆ ಇರಲಿ ಮಗ ಏನ್ರಿ. ಅಣ್ಣ ತಂಗಿನೇ ಇರ್ತಾರ. ಆದ್ರೆ ನೋಡೋನ ದೃಷ್ಟಿ ಏನದಲ್ಲ, ಭಾರಿ ಹಿಡ್ದನಲ್ವ ಮಗ ಹುಡುಗಿನಂತಾವ ಅಂತವಿಲ್ರಿ ಅಂತವ. ಯಾಕಂದ್ರೆ ಅವಾಗ ಸಂಬಂಧಗಳ ಬಗ್ಗೆ ಗೊತ್ತಿರಂಗಿಲ್ಲ. ಅವ್ರು ಯಾರು ಏನು ಎಂತು ಅನ್ನುವಂಥದ್ದಿಂದ ಕಲ್ಪನಾದೊಳಗಿಂದ ಇರಂಗಿಲ್ಲ. ಸ್ವಲ್ಪ ಅಂದ್ರೆ ಹೆಚ್ಚಿಗೆ ಮಾತಾಡಿದ್ರ ಯಾಕೋ ಆಕಿನ ಜೋಡಿನಿ ಹೆಚ್ಚಿಗೆ ಮಾತಾಡ್ತಾನಂತಾರ. ಆ ಹುಡುಗನ ಜೋಡಿಯಿಂದ ಹೆಚ್ಚಿಗೆ ಮಾತಾಡಿದ್ರ ಯಾಕೋ ಆ ಹುಡುಗನ ಜೋಡಿನಿ ಹೆಚ್ಚಿಗೆ ಮಾತಾಡ್ತಾರ. ಇವರಿಬ್ರದ್ದು ಕನೆಕ್ಷನ್ ಏನು ಅನ್ನೋದು ಅವ್ರು ಯಾರಿಗೂ ಕೂಡ ಗೊತ್ತಿರಲ್ಲ. ಅಣ್ಣ ತಂಗಿದೇ ಇರ್ಬೋದು ಏನ್ರಿ, ಅಕ್ಕ ತಮ್ಮನೇ ಇರ್ಬೋದು. ನೋಡುವಂಥ ದೃಷ್ಟಿ ಒಳಗೆ ಒಂದು ಮಾತು ಹೇಳ್ತೇನೆ ನಿಮಗೆ. ನೋಡುವಂಥ ದೃಷ್ಟಿ ಅನ್ನುವಂಥದ್ದು ಏನೈತಲ್ಲ, ಒಮ್ಮೆ ಏನ್ರಿ ಕೈಲಾಸದಿಂದ ಒಮ್ಮೆ ಕಾಮದಿ ಅನ್ನೋ ಭೂಲೋಕಕ್ಕೆ ಬಂದಿತ್ತ. ಕೈಲಾಸದಿಂದ ಕಾಮದಿ ಅನ್ನುವಂಥ ಆಕಳ ಭೂಮಿಗೆ ಬಂದಿತ್ತು. ಯಾವಾಗಿಂದ ಭೂಲೋಕಕ್ಕಿಂದ ಬಂದಿಂದ ಊರಾಗಿಂದ ನಡೆದದ. ಯಾವಾಗ ಹಿಂಗೆ ಹೊಂಟಿರ್ತಕ್ಕಂಥ ಪ್ರಸಂಗದೊಳಗೆ ಅದ್ರ ಎದುರಿಗೆ ಒಬ್ಬ ಖಟಗ್ರಾಮ ಬೆಟ್ಟ ಅದ. ಕಾಮದಿಯನ್ನು ಆಕಳದ ಎದುರಿಗೆ ಒಬ್ಬ ಖಟಗ್ರಾಮದಿಂದ ಬಂದ. ಯಾವಾಗಿಂದ ಖಟಗ್ರಾಮ ನೋಡ್ತಾನ, ಆಹಾ ಎಟ್ಟು ದಪ್ಪದಿದು, ಎಷ್ಟು ಚಂದ ಅದ, ಇದನ್ನು ಕಡ್ದಿಂದ ಇದ್ರ ಮಾಂಸ ಮಾರಿದ್ರ ಎಷ್ಟು ಕೆಲವ ಆಗಲಿಕ್ಕಿಲ್ಲ ಅಂದವ. ಯಾಕಂದ್ರೆ ಅವನ ದೃಷ್ಟಿ ಅಂದ ಖಟಗ್ರ ದೃಷ್ಟಿ. ಕಾಮದೇನು ಆಕಳಂದ ಅವನಿಗೆ ಗೊತ್ತಿಲ್ಲ. ಅವನಿಗೇನು ಗೊತ್ತಾ, ಆಕಳು ಎಷ್ಟು ದಪ್ಪದಲ್ಲ, ಇದನ್ನು ಕಡ್ದಿಂದ ಮಾರದ್ರಿಂದ ನನಗೆ ಮಾಂಸ ಎಷ್ಟು ಸಿಗ್ತದಲ್ಲ ಹತ್ತಿಕೊಳ್ಳೋದು, ಅದನ್ನೇ ಲೆಕ್ಕ ಹಾಕನ್ನೇ ಹೊರತಾಗಿ ಅದು ಆಕಳಿ ಕಿಮ್ಮತ್ತು ಅವನಿಗೆಂದ ಗೊತ್ತಿಲ್ಲ. ಸ್ವಲ್ಪ ಅದೇ ಆಕಳಿಂದ ಮುಂದಕ್ಕೆ ಬಂತು. ಮುಂದಕ್ಕೆ ಬರೋದ್ರೊಳಗಿಂದ ಒಬ್ಬ ಸಮಗಾರವೆಂದ ಭೇಟಿ ಅದ. ಯಾವಾಗಿಂದ ಸಮಗಾರವ ನೋಡ್ತಾನೆ, ಆಕಳ ಎಷ್ಟು ಚಂದದ, ಇದು ಎಂದು ಸಾಯ್ತದ, ಇದು ಸತ್ತು ಬಳಕೆಂದ ಇದನ್ನು ತೊಗಲು ದೊಡ್ಡದಿರ್ತದ, ಇದನ್ನು ತೊಗಲು ತಗೊಂಡಿಂದ ನಾ ಎಷ್ಟು 100 ಪಾದರಕ್ಷೆ ಮಾಡ್ಬೋದು, ಅಂದ್ರೆ ಚಪ್ಪಲಿಗಳು ಮಾಡ್ಬೋದು ಅಂತ ಒಂದು ಲೆಕ್ಕ. ಆಕಳೆ ಸವಿಲ್ಲಿ ಒಂದೇ ಅದ. ಇವನ ದೃಷ್ಟಿ ಅನ್ನದ ಚಪ್ಪಲಿ ಅಂದ ಮಾಡಬೇಕು, ಅದು ಆಕಳೆ ಬಗ್ಗೆ ಸಾಯ್ತದ ತಗೊಂಡು ಇವ ಅಂತಾನ. ಖಟಗ್ರಾಮ ಏನಂತಾನ, ಅಯ್ಯೋ ಇದನ್ನು ಕಡ್ದಿಂದ ಮಾರಿದ್ರ ಇದ್ರ ಮಾಂಸ ಎಷ್ಟು ಕಿಲೋ ಸಿಗ್ಬೋದು, ಎಷ್ಟು ಕ್ವಿಂಟಲ್ ಸಿಗ್ಬೋದು ತಮ್ಮ ಅಂತಾನ. ಅದೇ ಆಕಳಿಂದ ಸ್ವಲ್ಪ ಮುಂದಕ್ಕೆ ಬರೋದ್ರಾಗ ಒಬ್ಬ ಸ್ವಾಮಿ ಕಾಣ್ತಾನ ಏನ್ರಿ. ಅವ ಅಂತಾನ, ಆಕಳು ಎಷ್ಟು ಚೆನ್ನಾಗ್ಯದಪ್ಪ, ಇಂಥ ಆಕಳು ನಮ್ಮ ಮನೆಗಿತ್ತು ಅಂದ್ರೆ ನಿತ್ಯ ಪೂಜೆ ಮಾಡಕ್ಕೆ ಬರ್ತಿತ್ತಲ್ಲ ಹತ್ತಿಕೊಂಡಂತಾನ. ನೋಡ್ರಿ ಒಳ್ಳೆಯವನ ಮನಸ್ಸೇನು, ಪೂಜೆ ಮಾಡೋದ್ರಿಂದ ವಿಚಾರ ಮಾಡ್ತಾನ. ಅದೇ ಒಬ್ಬ ಸಮಗಾರವೇನಂತಾನ, ಅದನ್ನಂದ ಯಾವಾಗ ಸಾಯ್ತದ ಅದ್ರ ತೊಗಲು ತಗೊಂಡ ಯಾವಾಗ ಚಪ್ಪಲಿ ಮಾಡ್ಲಿ ತಮ ಕೈತಾನ. ಒಬ್ಬ ಖಟಗ್ರಾವಂತಾನ, ಇದನ್ನು ಕಡ್ದಿಂದ ಮಾರಿದ್ರ ಎಷ್ಟು ಕ್ವಿಂಟಲ್ ನನಗೆ ಮಾಂಸ ಸಿಗ್ತದ ಹತ್ತಿಕೊಂಡಂತಾನ. ಆಕಳೆ ಸವಿಲಿ ಒಂದೇ ಅದ. ಆದ್ರೆ ಇದು ಆಕಳೆ ಯಾವ್ದತ್ತ ಅನ್ನೋದು ಅವನಿಗೆ ಅವ್ರ ಕಲ್ಪನೆ ಇಲ್ಲ. ಅವನ ನೋಡೋ ದೃಷ್ಟಿಯನು. ಈಗ ಒಂದು ಹೆಣ್ಣಂದ ದಾರಿ ಹಿಡ್ಕೊಂಡಿಂದ ಬರ್ತಿರ್ತದ ಏನ್ರಿ. ದಾರಿ ಹಿಡ್ಕೊಂಡಿಂದ ಒಬ್ಬ ಹೆಣ್ಮಗಳಿಂದ ಸುಂದರಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಮಗಳಿಂದ ದಾರಿ ಹಿಡ್ಕೊಂಡು ಬರ್ತಿರ್ತ. ಬರುವಂಥ ಪ್ರಸಂಗದ ಒಳಗ ಒಬ್ಬ ನೋಡ್ತಾನ, ತಂಗಿ ಎಷ್ಟು ಚಂದಾಳ ಅಂತ ತಗೊಂಡಂತ. ಅವ್ನು ನೋಡೋ ದೃಷ್ಟಿ ಏನ್ರಿ. ತಂಗಿ ಎತ್ತುಕೊಂಡು ನೋಡೋದನು ಇದೇ ಕಣ್ಣನೆ ಏನ್ರಿ. ತಾಯಿ ರೂಪದಾಗ ನೋಡೋದನು ಇದೇ ಕಣ್ಣನೆ. ಅದೇ ಹೆಣ್ಣನ್ನು ಮುಂದೆ ಬರ್ತಿರ್ತಾಳ, ಮತ್ತೊಬ್ಬಂದ ಬೆಟ್ಟಕನ ಅವ ಅವಳನ್ನು ನೋಡ್ತಾನ, ಕಾಮ ದೃಷ್ಟಿಯಿಂದ ನೋಡ್ತಾನ. ದೃಷ್ಟಿ ಪರಮಾತ್ಮ ನೋಡಕ್ಕಿಂದ 2 ಕಣ್ಣುಗಳು ಕೊಟ್ಟಾನೆ. ಆದ್ರೆ ನೋಡುವಂಥ ಏನ್ರಿ ಭಾವನೆ ಅಂತಕ್ಕಂಥ ಏನೈತಲ್ಲ, ಅವನಿಗೆಂದ ತಾಯಿ ಅನ್ನುವಂಥ ರೂಪದೊಳಗೆ ನೋಡ್ತಕ್ಕಂಥ ಏನ್ರಿ ಇದು ಅದ ಅವನಿಗೆ. ಇನ್ನೊಬ್ಬನಿಗೆಂದ ತಂಗಿ ರೂಪದೊಳಗೆ ನೋಡಕತ್ತಾನ, ಇನ್ನೊಬ್ಬಂದ ಅಕ್ಕನ ರೂಪದೊಳಗೆ ನೋಡಕತ್ತಾನ. ಅದೇ ಒಬ್ಬ ಪಾಪಿ ಆಗಿರ್ತಕ್ಕಂಥವ ಅವನನ್ನಿಂದ ಏನ್ರಿ ಕಾಮ ದೃಷ್ಟಿಯಿಂದ ನೋಡಕತ್ತಾನಲ್ರಿ.